ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಅಶ್ಲೀಲ ಪೆನ್ ಡ್ರೈವ್ ಹಂಚಿದವರಿಗೆ ಶುರುವಾಗಿದೆ ನಡುಕ. ಪೆನ್ ಡ್ರೈವ್ ಮೂಲಕ ಫೋಟೋ ವಿಡಿಯೋ ಹಂಚಿದವರಿಗೂ ಸಂಕಷ್ಟ ಎದುರಾಗಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಅಶ್ಲೀಲವಾಗಿ ಪೆನ್ ಡ್ರೈವ್ ಹಂಚಿದವರಿಗೆ ನಡುಕ ಶುರು ಆಗಿದೆ. ಇದೀಗ ಪೆನ್ ಡ್ರೈವ್ ಮೂಲಕ ಫೋಟೋ ವಿಡಿಯೋ ಹಂಚಿದವರಿಗೂ ಸಂಕಷ್ಟ ಎದುರಾಗಿದೆ. ಪೆನ್ ಡ್ರೈವ್ ಹಂಚಿದ್ದ 8 ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಸಮನ್ಸ್ ಜಾರಿಗೆ 42ನೇ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಏಪ್ರಿಲ್ನಲ್ಲಿ ಹೆಚ್ಚುವರಿ ಆರೋಪ ಪಟ್ಟಿ ಸಲ್ಲಿಸಿತ್ತು ಎಸ್ಐಟಿ. ಆರೋಪ ಪಟ್ಟಿ ಪರಿಶೀಲಿಸಿ ಕಾಗ್ನಿಸೆನ್ಸ್ ಸ್ವೀಕರಿಸಿತ್ತು ಕೋರ್ಟ್. ತನಿಖೆ ಒಳಪಡಿಸಲು ಸಾಕಷ್ಟು ಆಧಾರಗಳಿವೆ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟು A2 ನವೀನ್ ಕುಮಾರ್, A3 ಲಿಖಿತ್, A4 ನಿಶಾಂತ್, A5 ಕಿರಣ್ ಹಾಗೆ A6 ಶರತ್, A7 ತೇಜಸ್, A8 ಗಗನ್ ಕುಮಾರ್, A9 ರೇವಂತ್ ವಿರುದ್ಧ ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ ಕೋರ್ಟ್. ಮುಂದಿನ ವಿಚಾರಣೆಗೆ ಆಗಸ್ಟ್ 10ಕ್ಕೆ ಡೇಟ್ ಅನ್ನ ಕೊಟ್ಟಿದ್ದಾರೆ. ಆಗಸ್ಟ್ 10ನೇ ತಾರೀಕು ಪೆನ್ ಡ್ರೈವ್ ಕೇಸ್ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಏನು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈ ಒಂದು ವಿಚಾರದಲ್ಲಿ ಅವರ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಲಾಗಿತ್ತು. 2024ರ ಚುನಾವಣೆ ಸಂದರ್ಭದಲ್ಲಿ ಅಶ್ಲೀಲವಾಗಿ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಲಾಗಿತ್ತು. ಆ ಒಂದು ವಿಚಾರಕ್ಕೆ 8 ಆರೋಪಿಗಳಿಗೆ ಇದೀಗ ಸಮನ್ಸ್ ಅನ್ನ ಜಾರಿ ಮಾಡಿದೆ 42ನೇ ಜನಪ್ರತಿನಿಧಿಗಳ ನ್ಯಾಯಾಲಯ. ಒಟ್ಟು 8 ಜನ ಆರೋಪಿಗಳಿಗೆ ಸಮನ್ಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆ ವಿಚಾರಣೆ ಆಗಸ್ಟ್ 10ನೇ ತಾರೀಕು ನಡೆಯುತ್ತೆ. ಇದರಲ್ಲಿ ಇವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ 10ನೇ ತಾರೀಕು ಈ ಒಂದು ವಿಚಾರಣೆ ನಡೆಯುತ್ತೆ. ಆರೋಪ ಪಟ್ಟಿಯನ್ನ ಏಪ್ರಿಲ್ನಲ್ಲಿ ಎಸ್ಐಟಿ ಸಲ್ಲಿಕೆ ಮಾಡಿತ್ತು ಚಾರ್ಜ್ ಶೀಟ್ ಅನ್ನ. ಆ ಒಂದು ಎಸ್ಐಟಿ ಸಲ್ಲಿಸಿದ್ದ ಆರೋಪ ಪಟ್ಟಿಯನ್ನ ಪರಿಶೀಲಿಸಿ ಸ್ವೀಕರಿಸಿತ್ತು ಕೋರ್ಟ್. ಇದೀಗ ಈ 8 ಜನಕ್ಕೆ ಸಮನ್ಸ್ ಅನ್ನ ಜಾರಿ ಮಾಡಿದೆ.